ಸಂಚಾರಿ ಪೊಲೀಸರು ಯಾವಾಗ ಸ್ಪಾಟ್ ಫೈನ್ ಹಾಕೋದನ್ನ ಕಡಿಮೆ ಮಾಡಿದ್ರೂ ವಾಹನ ಸವಾರರಿಗೆ ವರದಾನವಾಗ್ಬಿಟ್ಟಿದೆ. ತಮಗಿಷ್ಟ ಬಂದ ಹಾಗೆ ಓಡಾಡ್ತಿದ್ದಾರೆ. ಆದ್ರೆ ಅವರ ಅರಿವಿಗೆ ಇಲ್ದೇನೆ ಫೈನ್ ಮಾತ್ರ ಬೀಳ್ತಾನೆ ಇದೆ. ಪೊಲೀಸರು 50,000ಕ್ಕೂ ಹೆಚ್ಚು ದಂಡ ಇರೋ ಗಾಡಿಗಳನ್ನ ಸೀಸ್ ಮಾಡಿ ಶಾಕ್ ಕೊಟ್ಟಿದ್ದಾರೆ. ಹೆಲ್ಮೆಟ್ ಇಲ್ಲದೆ ಓಡಾಡೋದೇನು, ಟ್ರಿಪಲ್ ರೈಡಿಂಗ್ ಮಾಡೋದೇನು, ಒನ್ ವೇ ಅನ್ನೋದು ನೋಡಲ್ಲ. ಹೆಂಗ್ ಬೇಕೋ ಹಂಗೆ ಗಾಡಿ ನುಗ್ಗಿಸ್ತಾರೆ. ಸಿಗ್ನಲ್ ಜಂಪ್ ಮಾಡೋದಂತೂ ಕೆಲವರಿಗೆ ಚಟ ಆಗ್ಬಿಟ್ಟಿದೆ. ಹೆಂಗಂದ್ರಂಗೆ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿ ಸಾವಿರ ದಂಡ ಉಳಿಸಿಕೊಂಡವರಿಗೆ ಪೊಲೀಸರು ಶಾಕ್ ನೀಡಿದ್ದಾರೆ. ಟ್ರಾಫಿಕ್ ರೂಲ್ಸ್ ಬ್ರೇಕ್, ಸವಾರರಿಗೆ ಪೊಲೀಸ್ ಶಾಕ್. 50,000ಕ್ಕೂ ಹೆಚ್ಚು ದಂಡ ಇರುವ ವಾಹನಗಳು ಸೀಸ್. ನಗರದಲ್ಲಿ ಟ್ರಾಫಿಕ್ ವೈಲೆನ್ಸ್ ಕೇಸ್ಗಳು ಮಿತಿ ಮೀರಿದ್ವು. ಹೀಗಾಗಿ ಸಂಚಾರ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತರು ಎಲ್ಲ ಡಿಸಿಪಿಗಳಿಗೆ ಕ್ರಮಕ್ಕೆ ಸೂಚಿಸಿದರು. ದಕ್ಷಿಣ ವಿಭಾಗದ ಡಿಸಿಪಿ ನೇತೃತ್ವದ ತಂಡ ಕಾರ್ಯಾಚರಣೆಗೆ ಇಳಿದಿತ್ತು. 2-3 ದಿನಗಳಿಂದ 50,000ಕ್ಕೂ ಹೆಚ್ಚು ದಂಡ ಉಳಿಸಿಕೊಂಡಿರುವ 84 ಬೈಕ್ ಹಾಗೂ 1 ಕಾರನ್ನ ಸೀಸ್ ಮಾಡಿದ್ದಾರೆ. ಈ ವಾಹನ ಸವಾರರ ಮೇಲೆ 10,210 ಬಾರಿ ಟ್ರಾಫಿಕ್ ರೂಲ್ಸ್ ಕೇಸ್ಗಳಿವೆ. ಬರೋಬ್ಬರಿ 1,07,00,000 ರೂಪಾಯಿ ದಂಡ ಸಂಗ್ರಹವಾಗಲಿದೆ. ಆನ್ಲೈನ್ ಮೂಲಕ ದಂಡ ಕಟ್ಟಲು ಪೊಲೀಸರು ಅವಕಾಶ ನೀಡಿದ್ದಾರೆ. ನಾವು ಈಗ ಲಾಸ್ಟ್ 3 ಡೇಸ್ ಇಂದ ಒಂದು ಕಾರ್ಯಾಚರಣೆ ಮಾಡಿದ್ದೀವಿ ನಮ್ಮ ಡಿವಿಷನಲ್ಲಿ, ಸೌತ್ ಟ್ರಾಫಿಕ್ ಡಿವಿಷನ್ ಇಂದ. ಸೊ ಇದರಲ್ಲಿ 50,000 ಮೇಲೆ ದಂಡ ಇರುವಂಥ ವೆಹಿಕಲ್ಸ್ ನಾವು ಪತ್ತೆ ಮಾಡಿ ಅವನ್ನು ಸೀಸ್ ಮಾಡಿದ್ದೀವಿ. ಟೋಟಲ್ ನಾವು 84 ಬೈಕ್ಸ್ ಮತ್ತೆ 1 ಕಾರ್ ಸೀಸ್ ಮಾಡಿದ್ದೀವಿ. ಸದ್ಯ ವಾಹನ ಮಾಲೀಕರಿಗೆ ನೋಟಿಸ್ ಕಳುಹಿಸಲಾಗಿದೆ. ದಂಡ ಕಟ್ಟಿಲ್ಲ ಅಂದ್ರೆ ಚಾರ್ಜ್ ಶೀಟ್ ಸಲ್ಲಿಸುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಟ್ರಾಫಿಕ್ ಸಿಗ್ನಲ್ನ ಹೈಟೆಕ್ ಕ್ಯಾಮೆರಾಗಳಿಂದ ಸವಾರರು ಲಾಕ್ ಆಗಿದ್ದಾರೆ. ರಾಜಪ್ಪಾಜಿ ನಾಯಕ್, TV9 ಬೆಂಗಳೂರು.